ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತನ್ನುವುದಾಗಿ ನಾವು 4 ರೀತಿಯ ಜನರನ್ನು, ಆಶ್ರಮಗಳನ್ನು ಕಾಣುವುದಾದರೆ, ಇಬ್ಬರಲ್ಲಿ 4 ಜನರಲ್ಲಿ 2 ಭಾಗಗಳು ಅಂತ. ಮೊದಲನೆಯದಾದಂತಹ ಬ್ರಹ್ಮಚರ್ಯದಲ್ಲಿ 2 ಭಾಗವಂತೆ. ಏನದು? ಬ್ರಹ್ಮಚಾರ್ಯುಪಕುರ್ವಾಣ ನೈಷ್ಠಿಕೋ ಬ್ರಹ್ಮತತ್ಪರ ಯೋಧೀತ್ಯ ವಿಧಿವತ್ ವೇದಾನ್ ಗೃಹಸ್ಥಾಶ್ರಮ ಮಾವಚೇತ್ ಅಂತ. ಅಂದರೆ ಉಪಕುರ್ವಾಣ ಎಂಬ ಹೆಸರಿನ ಒಂದು ಬ್ರಹ್ಮಚಾರಿ, ಉಪಕುರ್ವಾಣ ಅಂತ, ಇನ್ನೊಬ್ಬ ಬ್ರಹ್ಮನಿಷ್ಠ ಅಂತ ಇನ್ನೊಬ್ಬ. ಈ ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಯಾರನ್ನು ಕರಿಬೇಕು ಅಂದರೆ, ಮುಂದೆ ಯಾವ ಬ್ರಹ್ಮಚಾರಿ ತನ್ನ ಅಧ್ಯಯನವನ್ನು ಮಾಡಿ ವೇದಾಂತಗಳನ್ನು ಅಧ್ಯಯನ ಮಾಡಿ ಗುರುಕುಲದಿಂದ ಬಂದು ತನ್ನ ಧರ್ಮಕ್ಕೆ ಯೋಗ್ಯವಾದ ರೀತಿಯ ಕನ್ಯೆಯನ್ನು ವಿವಾಹವನ್ನು ಮಾಡಿಕೊಂಡು ಗೃಹಸ್ಥ ಧರ್ಮಕ್ಕೆ ಕಾಲಿಡುವವನಿದ್ದಾನೆಯೋ ಅಂತಹ ಬ್ರಹ್ಮಚಾರಿಯನ್ನು ಉಪಕುರ್ವಾಣ ಬ್ರಹ್ಮಚಾರಿ ಅಂತ ಕರೀತಾರೆ. ಇನ್ನು ಯಾವ ಬ್ರಹ್ಮಚಾರಿ ವಿವಾಹವನ್ನು ಮಾಡಿಕೊಳ್ಳದಂತೆ, ಮುಂದಿನ ಆಶ್ರಮಗಳಿಗೆ ಹೋಗದಂತೆ, ಬ್ರಹ್ಮಚಾರಿಯಾಗಿಯೇ ನಿಷ್ಠೆಯಿಂದ ಜೀವನವನ್ನು ಮಾಡುತ್ತಾನೆ, ನೈಷ್ಠಿಕ ಬ್ರಹ್ಮಚರ್ಯ ಅಂತ ಏನು ಕರೀತಾರೆ, ಅವನನ್ನು ಬ್ರಹ್ಮನಿಷ್ಠ ಅನ್ನುವುದಾಗಿ, ಬ್ರಹ್ಮಚಾರಿ ಅಂತನ್ನುವುದಾಗಿ ಅವನನ್ನು ಕರೆಯುವಂಥದ್ದು ಅಂತ. ಆವರಣ ಅಂತ ಬ್ರಹ್ಮಚರ್ಯವನ್ನು ಪರಿಪಾಲನೆಯನ್ನು ಮಾಡುವಂಥದ್ದು. ಇದು ಬ್ರಹ್ಮಚಾರಿಗಳಲ್ಲಿ ಇರುವಂತಹ 2 ಪ್ರಕಾರಗಳಾದರೆ, ಗೃಹಸ್ಥರಲ್ಲಿ ನಾವು ಮತ್ತೆ 2 ಪ್ರಭೇದಗಳು ಉಂಟು ಅಂತಾರೆ. ಏನದು 2 ಪ್ರಭೇದಗಳು ಅಂತಂದರೆ, ಸಾಧಕ ಗೃಹಸ್ಥ ಅಂತ ಒಬ್ಬ, ಉದಾಸೀನ ಗೃಹಸ್ಥ ಅಂತ ಇನ್ನೊಬ್ಬ ಅಂತ. ಏನು ಹಾಗಂದರೆ, ಸಾಧಕ ಗೃಹಸ್ಥ ಅಂತ ಯಾರನ್ನು ಕರಿಬೇಕು? ಅದಕ್ಕೆ ಅಲ್ಲಿ ತಿಳಿಸ್ತಾರೆ, ಕುಟುಂಬ ಭರಣ ಯತ್ತಃ ಸಾಧಕೋಸೌ ಗೃಹೀ ಭವೇತ್. ಸಾಧಕ ಗೃಹಸ್ಥ ಅಂತಂದರೆ ಕುಟುಂಬ ಭರಣದಲ್ಲಿ ಆಸಕ್ತನಾದವನು, ಹೆಂಡತಿ, ಮಕ್ಕಳು, ಬಾಂಧವರು ಇವರನ್ನು ರಕ್ಷಣೆ ಮಾಡುತ್ತಾ ಜೀವನವನ್ನು ಮಾಡುವುದರಲ್ಲಿ ಯಾರು ನಿರತನಾಗಿದ್ದಾನೆ ಅವನು ಸಾಧಕ ಗೃಹಸ್ಥ ಅಂತ ಕರೆಸಿಕೊಳ್ಳುತ್ತಾನೆ, ಸಾಧಕ ಗೃಹಸ್ಥ ಅಂತ. ಇನ್ನೊಬ್ಬ ಉದಾಸೀನ ಗೃಹಸ್ಥ ಅಂತ ಹೇಳಿದರು. ಈ ಉದಾಸೀನ ಗೃಹಸ್ಥ ಇವನೇನು ಮಾಡ್ತಾನೆ ಅಂತಂದರೆ, ಋಣಾನಿ ತ್ರೀಣ್ಯಪಾಕೃತ್ಯ ತ್ಯಕ್ತ್ವಾ ಭಾರ್ಯಾ ಧನಾಧಿಕಂ ಏಕಾಕಿ ಯಸ್ತು ವಿಚರೇತ ಉದಾಸೀನಃ ಸ ಮೌಕ್ಷಿಕಃ. ಋಣಾನಿ ತ್ರೀಣಿ ಅಪಾಕೃತ್ಯ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ 3 ವಿಧವಾದ ಸಾಲಗಳಿವೆ. ಇದು ಬ್ಯಾಂಕ್ ಲೋನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಪುರಾಣ ಹೇಳ್ತಾ ಇಲ್ಲ. ಹುಟ್ಟಿದ ಕೂಡಲೇ ಪ್ರತಿಯೊಬ್ಬರಿಗೂ 3 ಸಾಲಗಳಿವೆ, 3 ಋಣಗಳಿವೆ. ದೇವಋಣ, ಋಷಿಋಣ, ಪಿತೃಋಣ ಅಂತ. ದೇವತೆಗಳಿಂದ ನಮಗೆ ಉಪಕಾರ ಇದೆ, ಋಷಿಗಳಿಂದ ಉಪಕಾರ ಇದೆ, ಮತ್ತು ದೇವ ಋಷಿ ಪಿತೃಗಳಿಂದ ಉಪಕಾರ ಇದೆ. ದೇವತೆಗಳು ನಮಗೆ ಮಳೆ ಬೆಳೆಯನ್ನು ಕೊಟ್ಟು ಉಪಕಾರವನ್ನು ಮಾಡ್ತಾ ಇದ್ದಾರೆ, ಋಷಿಗಳು ನಮಗೆ ವೇದಾಂತಗಳನ್ನು ಕೊಟ್ಟು ಉಪಕಾರವನ್ನು ಮಾಡಿದ್ದಾರೆ, ತಂದೆ ತಾಯಿಗಳು ಶರೀರವನ್ನು ಕೊಟ್ಟು ಉಪಕಾರವನ್ನು ಮಾಡಿದ್ದಾರೆ. ಈ 3 ವಿಧವಾದಂತಹ ಉಪಕಾರಗಳನ್ನು ಪ್ರತಿಯೊಬ್ಬರೂ ಪಡೀತಾನೆ. ಹಾಗಾಗಿ 3 ಜನರ ಸಾಲ ಎಲ್ಲರಿಗೂ ಇದೆ. ಅದಕ್ಕೆ ಪ್ರತಿಯಾಗಿ ಪ್ರತಿಯೊಬ್ಬರೂ ಆ ಸಾಲವನ್ನು ತೀರಿಸುವ ಕೆಲಸವನ್ನು ಮಾಡಬೇಕು. ಅದು ಗೃಹಸ್ಥನಾದವನು ಮಾಡಬಹುದಾದಂಥ ಒಂದಿಷ್ಟು ಭಾಗ. ಅದರಲ್ಲಿ ಯಜ್ಞಯಾಗಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಪಡಿಸಿ ಆ ಸಾಲವನ್ನು ತೀರಿಸಿಕೊಳ್ಳಬೇಕು. ವೇದಾಧ್ಯಯನವನ್ನು ಮಾಡಿ ಋಷಿಗಳ ಸಾಲ ಅದನ್ನು ತೀರಿಸಲಿಕ್ಕಾಗೋದಿಲ್ಲ. ಮೋಕ್ಷದಲ್ಲಿನೂ ಅವರ ಸಾಲ, ಅವರ ಋಣ ನಮಗೆ ಇರುತ್ತೆ. ಆದರೂ ಆ ಉಪಕಾರ ಸ್ಮರಣೆಯನ್ನಾದರೂ ಮಾಡಬೇಕು. ಇನ್ನು ತಂದೆ ತಾಯಿಗಳು ಮಾಡಿದಂತಹ ಉಪಕಾರ, ಉತ್ತಮರಾದ ಸಂತಾನವನ್ನು ಪಡೆದು, ಮಕ್ಕಳನ್ನು ಪಡೆದು, ಉತ್ತಮ ಪ್ರಜೆಗಳನ್ನು ಜಗತ್ತಿಗೆ ಕೊಟ್ಟು ಸಮಾಜಕ್ಕೆ ಕೊಡುವಂತಹ ಕಾರ್ಯವನ್ನು ಮಾಡಬೇಕು. ಅವರು ಬದುಕಿರುವಾಗ ಅವರ ಮಾತಿನಂತೆ ನಡಿಬೇಕು. ಈ ಮೊದಲಾದ ಕೆಲಸಗಳಿಂದ ಪಿತೃ ಋಣದಿಂದ ಮುಕ್ತರಾಗುವ ಪ್ರಯತ್ನವನ್ನು ಮಾಡಬೇಕು.
ಈ ರೀತಿ 3 ಪ್ರಕಾರದ ಋಣಗಳಿಂದ ಮುಕ್ತನಾಗುವ ಪ್ರಯತ್ನವನ್ನು ಮಾಡುವವನು, ಋಣಾನಿ ತ್ರೀಣ್ಯಪಾಕೃತ್ಯ ತ್ಯಕ್ತ್ವಾ ಭಾರ್ಯಾ ಧನಾಧಿಕಂ, 3 ಸಾಲವನ್ನು ತೀರಿಸಿ ಹೆಂಡತಿ ಮಕ್ಕಳು ಉಳಿದ ಸಂಬಂಧಗಳಂತೇನಿವೆ ಅವುಗಳನ್ನೆಲ್ಲವನ್ನು ಕೂಡ ತ್ಯಜಿಸಿ ಏಕಾಕಿ ಎಷ್ಟು ವಿಚರೇತ್, ಒಬ್ಬನೇ ಯಾರು ಸಂಚಾರವನ್ನು ಮಾಡುತ್ತಾನೆ ಅವನು ಉದಾಸೀನ ಗೃಹಸ್ಥ ಅಂತ ಕರೆಸಿಕೊಳ್ಳುತ್ತಾನೆ. ಇವನು ಹಿಂದಿನ ವ್ಯಕ್ತಿಗಿಂತಲೂ ಮೋಕ್ಷಕ್ಕೆ ಹತ್ತಿರದವನಾಗ್ತಾನೆ ಅಂತಾರೆ. ಮೌಕ್ಷಿಕ ಅಂತಾರೆ, ಮೋಕ್ಷಕ್ಕೆ ಹತ್ತಿರದವನಾಗ್ತಾನೆ ಅಂತ. ಹಾಗೆ ಅಂತ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನು ರಕ್ಷಣೆ ಮಾಡಿದ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ ಅಂತ ಏನು ಅರ್ಥ ಅಲ್ಲ. ಆ ಸಾಧಕನೆಂಬಂತಹ ಗೃಹಸ್ಥನಿಗೂ ಮೋಕ್ಷ ಇದೆ. ಯಾವಾಗ ಆ ಹೆಂಡತಿಯಲ್ಲಿ, ಆ ಮಕ್ಕಳಲ್ಲಿ, ಬಂಧು ಬಾಂಧವರಲ್ಲಿ ದೇವರಿದ್ದಾನೆ, ದೇವರ ಒಂದೊಂದು ರೂಪ ಇದೆ ಅಂತ ತಿಳಿದು ಅವರಿಗಾಗಿ ನಾನು ಮಾಡುತ್ತಾ ಇರುವುದು ಅಂತನ್ನುವ ಚಿಂತನೆ ಬಂದರೆ ಆ ರೀತಿಯ ಸಾಧಕ ಗೃಹಸ್ಥನೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದಂತೆ ಮೋಕ್ಷದ ಕಡೆಗೆ ಅವನೂ ಸಹ ಹೋಗ್ತಾನೆ. ಈ ರೀತಿ ಗೃಹಸ್ಥರಲ್ಲಿ 2 ಭಾಗಗಳನ್ನು ಹೇಳಿ ಮುಂದೆ ವಾನಪ್ರಸ್ಥರಲ್ಲಿ ಮತ್ತೆ 2 ಪ್ರಭೇದಗಳನ್ನು ಹೇಳುತ್ತಾರೆ. ವಾನಪ್ರಸ್ಥರಲ್ಲಿ ತಾಪಸ ಅಂತ ಒಬ್ಬ, ಸಾನ್ಯಾಸಿಕ ಅಂತ ಇನ್ನೊಬ್ಬ. ತಾಪಸ, ಸಾನ್ಯಾಸಿಕ ಅಂತ. ಈ ತಾಪಸ ಏನು ಮಾಡ್ತಾನೆ ಅದಕ್ಕೆ ಹೇಳ್ತಾರೆ, ತಪಸ್ತಪ್ಯತಿ ಯೋ ರಣ್ಯೇ ಯಜೇತ ದೇವಾನ್ ಜುಹೋತಿ ಚ ಸ್ವಾಧ್ಯಾಯೇ ಚೈವ ನಿರತಃ ವನಸ್ಥಃ ತಾಪಸೋ ಮತಃ. ತಾಪಸ ವಾನಪ್ರಸ್ಥ ಅಂತಂದರೆ ಅರಣ್ಯದಲ್ಲಿ ಜೀವನವನ್ನು ಮಾಡಬೇಕು. ಅರಣ್ಯದಲ್ಲಿ ಇದ್ದು ತನ್ನ ಅಗ್ನಿ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಸ್ವಾಧ್ಯಾಯದಲ್ಲಿ ಆಸಕ್ತನಾದಂತಹ ವಾನಪ್ರಸ್ಥ ಅವನು ತಾಪಸಿ ಜೀವನವನ್ನು ಮಾಡಿದವನು ತಾಪಸ ವನಪ್ರಸ್ಥ ಅಂತ ಕರೆಸಿಕೊಳ್ತಾನೆ. ಇನ್ನೊಬ್ಬ ಸಾನ್ಯಾಸಿಕ ವಾನಪ್ರಸ್ಥ ಅಂತ ಹೇಳ್ತಾರೆ. ಅವನು ಈ ಹಿಂದೆ ಹೇಳಿದ ವಾನಪ್ರಸ್ಥನಿಗಿಂತಲೂ ಹೆಚ್ಚಿನದಾದ ಸಾಧನೆಯನ್ನು ಮಾಡುತ್ತಾನೆ. ದೇಹವನ್ನು ಚೆನ್ನಾಗಿ ಕೃಶಗೊಳಿಸ್ತಾನೆ. ತಪಸ್ಸಿನಿಂದ ನಿರಂತರ ಧ್ಯಾನಪರನಾಗಿ ಇರುತ್ತಾನೆ. ಇವನು ಸಾನ್ಯಾಸಿಕ ವಾನಪ್ರಸ್ಥ ಅಂತ ಕರೆಸಿಕೊಳ್ತಾನೆ ಅಂತ. ಇದಾದ ಮೇಲೆ ಮುಂದೆ ಒಬ್ಬ ಸನ್ಯಾಸಿ ಅಂತ. ಈ ಸನ್ಯಾಸಿಯಲ್ಲಿ 2 ಪ್ರಭೇದಗಳು. ಒಂದು ಪಾರಮೇಷ್ಠಿಕ ಸನ್ಯಾಸಿ, ಯೋಗಿ ಸನ್ಯಾಸಿ ಅಂತ. ಪಾರಮೇಷ್ಠಿಕ ಸನ್ಯಾಸಿ ಅಂತಂದರೆ ಜ್ಞಾನಾಯ ವರ್ತತೆ ಭಿಕ್ಷು ಪ್ರೋಚ್ಯತೆ ಪಾರಮೇಷ್ಠಿಕ. ಜ್ಞಾನಕ್ಕಾಗಿ ಜೀವನವನ್ನು ಮಾಡುವಂತಹ ಯತಿಗಳನ್ನು ಪಾರಮೇಷ್ಠಿಕ ಸನ್ಯಾಸಿ ಅಂತ ಕರೆಯುತ್ತಾರೆ ಅಂತ. ಇದರ ಜೊತೆಗೆ ಯೋಗಾಭ್ಯಾಸದಲ್ಲಿ ನಿರಂತರವಾಗಿ ಆಸಕ್ತನಾಗಿದ್ದು ಜಿತೇಂದ್ರಿಯನಾಗಿ ಯಾರಿರ್ತಾರೆ ಮತ್ತು ತನ್ನಲ್ಲಿ ತಾನು ದೇವರನ್ನು ಕಾಣುತ್ತಾ ಯಾವನು ಇರ್ತಾನೆ, ಸರಿಯಾದ ರೀತಿಯಲ್ಲಿ ಶಾಸ್ತ್ರಗಳನ್ನು ಬಲ್ಲವನಾಗಿರ್ತಾನೆ, ಅವನು ಯೋಗಿ ಅಂತ ಕರೆಸಿಕೊಳ್ಳುತ್ತಾನೆ ಅಂತ. ಈ ಯೋಗಿ ಸರ್ವಾಧಿಕನಾಗಿ ನಿಂತುಕೊಳ್ಳುತ್ತಾನೆ ಎಲ್ಲರಿಗಿಂತಲೂ ಅನ್ನುವುದಾಗಿ ಆ 4 ಆಶ್ರಮಗಳಲ್ಲಿನ ಒಂದೊಂದರಲ್ಲಿನ 2 ಪ್ರಭೇದಗಳನ್ನು ಪುರಾಣವಾದದ್ದು ನಮಗೆ ತಿಳಿಸಿಕೊಟ್ಟಿದೆ. ನಂತರದಲ್ಲಿ ದೇವರು ಬ್ರಹ್ಮದೇವರು ಆಜ್ಞೆಯಂತೆ ಭಗವಂತನ ಆಜ್ಞೆಯಂತೆ ಬ್ರಹ್ಮದೇವರು ತನ್ನ ಮಕ್ಕಳಿಗೆ ಸೃಷ್ಟಿ ಮಾಡುವುದಕ್ಕೆ ಆಜ್ಞೆಯನ್ನು ಕೊಡುತ್ತಾರೆ. ದಕ್ಷ ಪ್ರಜಾಪತಿ ಮೊದಲಾದಂತಹ ಜನರು ಸಹ ಮುಂದೆ ಸೃಷ್ಟಿಯನ್ನು ಮಾಡುತ್ತಾ ಹೋದರು ಅನ್ನುವಂತಹ ಮಾತು ಬರುತ್ತೆ. ಈ ಸಂದರ್ಭದಲ್ಲಿ ಭಾವನಾ ಅನ್ನುವಂಥ ಒಂದು ಕಲ್ಪನೆಯನ್ನು ಹೇಳಿದೆ. ಭಾವನಾ ಅಂತ ಹೇಳಿ 3 ಪ್ರಕಾರದ ಭಾವನಾಗಳನ್ನು ಹೇಳಿದ್ದಾರೆ. ಏನದು 3 ಪ್ರಕಾರದ ಭಾವನಾಗಳು ಅಂದರೆ ಬ್ರಾಹ್ಮೀ ಭಾವನ, ಮಾಹೇಶ್ವರಿ ಭಾವನ, ಅಕ್ಷರ ಭಾವನಾ ಅಂತ. ಬ್ರಾಹ್ಮೀ ಮಾಹೇಶ್ವರಿ ಚೈವ ತಥೈವ ಅಕ್ಷರ ಭಾವನಾ ಅಂತ 3 ಪ್ರಕಾರದ ಭಾವನೆಗಳನ್ನು ಹೇಳಿದ್ದಾರೆ. ಇಲ್ಲಿ ಭಾವನಾ ಅನ್ನುವುದಕ್ಕೆ ಚಿಂತನೆ ಅಂತರ್ಥ ಅಥವಾ ಧ್ಯಾನ ಅಂತರ್ಥ. ಬ್ರಾಹ್ಮೀ ಭಾವನ, ಬ್ರಾಹ್ಮೀ ಧ್ಯಾನ, ಮಾಹೇಶ್ವರಿ ಧ್ಯಾನ ಮತ್ತು ಅಕ್ಷರ ಭಾವನಾ ಅಂತ. ಇದರಲ್ಲಿ ಮತ್ತೇನು ಹೇಳ್ತಾರೆ ಅಂದರೆ ಮಾಹೇಶ್ವರಿ ಭಾವನಾದಲ್ಲಿ 3 ಅಂಶಗಳಿವೆ.
ಬ್ರಾಹ್ಮಿ ಭಾವನಾದಲ್ಲಿ 2 ಅಂಶಗಳಿವೆ, ಅಕ್ಷರ ಭಾವನದಲ್ಲಿ 1 ಅಂಶ ಇದೆ ಅಂತಾರೆ. ಅಕ್ಷರ ಭಾವನಾದಲ್ಲಿ 1 ಅಂಶ ಇದೆ ಎಂದು ಏನು ಹಾಗಂದರೆ, ಮಾಹೇಶ್ವರಿ ಭಾವನಾದಲ್ಲಿ 3 ಅಂಶಗಳು ಅಂತಂದರೆ ಮಹರುದ್ರ ದೇವರು, ಅವರಲ್ಲಿ ಬ್ರಹ್ಮದೇವರು, ಅವರಲ್ಲಿ ಅವರ ತಂದೆಯಾದಂತಹ ಶ್ರೀಮನ್ನಾರಾಯಣ. ಈ 3 ಜನರನ್ನು ಚಿಂತನೆಯನ್ನು ಮಾಡುವುದು, 3 ಜನರನ್ನು ಒಂದು ಕಡೆಗೆ ಚಿಂತನೆ ಮಾಡುವುದನ್ನು ಮಾಹೇಶ್ವರಿ ಭಾವನ, ಅದು 3 ಭಾವನೆಗಳಿಂದ ಕೂಡಿದ್ದು. ಇನ್ನು ಬ್ರಾಹ್ಮಿ ಭಾವನ ಅದು 2 ಅಂಶ ಅಂದರು. ಯಾಕೆ ಅಂದರೆ ಅಲ್ಲಿ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಭಾವನೆಯನ್ನು ಮಾಡುವುದು. ಇನ್ನು ಅಕ್ಷರ ಭಾವನ ಅಂದ್ರಲ್ಲ, ಇಲ್ಲಿ ಅಕ್ಷರ ಅಂತಂದರೆ ದೇವರು ವಿಷ್ಣು ಅಂತ ಅರ್ಥ. ನಾಶರಹಿತನಾದದ್ದರಿಂದ ಅಕ್ಷರ ಅಂತ ದೇವರನ್ನು ಕರೀತಾರೆ. ಅಕ್ಷರ ಭಾವನೆಯಲ್ಲಿ ಒಂದೇ ಭಾವನೆ ಅಂದರೆ ಇನ್ನೊಬ್ಬರನ್ನು ಸೇರಿಸಿಕೊಂಡು ಮಾಡಬೇಕಾದದ್ದು ಇಲ್ಲ, ನೇರವಾಗಿ ಪರಮಾತ್ಮನನ್ನು ಚಿಂತನೆಯನ್ನು ಮಾಡುವಂತಹದ್ದು ಅಂತ. ಹೀಗೆ 3 ಪ್ರಕಾರದ ಭಾವನಾಗಳನ್ನು ಇಲ್ಲಿ ನಮಗೆ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಭಕ್ತಿಯಿಂದ, ಶ್ರದ್ಧೆಯಿಂದ ತನ್ನ ಧರ್ಮಗಳನ್ನು ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಒಂದು ಮಾತ್ರ ಎಚ್ಚರವನ್ನು ಕೊಡ್ತಾರೆ. ಕೆಳಗಿನ ಸ್ಥಾನದಿಂದ ಮೇಲಿನ ಸ್ಥಾನಕ್ಕೆ ಹೋದ ಮೇಲೆ ಮತ್ತೆ ಹಿಂದೆ ಬರುವಂತೆ ಇಲ್ಲ. ಅಂದರೆ ಬ್ರಹ್ಮಚರ್ಯ, ಮೇಲೆ ಗಾರ್ಹಸ್ಥ್ಯ, ಮೇಲೆ ವಾನಪ್ರಸ್ಥ, ಅದರ ಮೇಲೆ ಸನ್ಯಾಸ. ಬ್ರಹ್ಮಚರ್ಯದಿಂದ ಗಾರ್ಹಸ್ಥ್ಯಕ್ಕೆ ಹೋದವನು ಮತ್ತೆ ಬ್ರಹ್ಮಚಾರಿ ಅಂತ ಅನಿಸಿಕೊಳ್ಳುವುದಿಲ್ಲ. ಅವನು ಹೆಂಡತಿಯನ್ನು ಕಳೆದುಕೊಂಡ ಅಂತಂದರೆ ವಿಧುರ ಅಂತ ಆಗ್ತಾನೆ ಹೊರತು ಬ್ರಹ್ಮಚಾರಿ ಅಂತ ಆಗೋದಿಲ್ಲ. ನಾನು ಬ್ರಹ್ಮಚಾರಿ ಆಗಬೇಕು ಅಂತಂದರೆ ಆಗೋದಿಲ್ಲ. ಈ ಕೆಲವೊಮ್ಮೆ ಮಕ್ಕಳು ಮಾತೃಭೋಜನಕ್ಕೆ ಹೋಗೋದನ್ನು ನೋಡಿ ನಾವು ಮಾತೃಭೋಜನಕ್ಕೆ ಹೋಗ್ಬೋದಾಗಿತ್ತು ಬ್ರಹ್ಮಚಾರಿಯಾಗಿದ್ದರೆ ಅಂತ ಕೆಲವರು ಅಂತಿರ್ತಾರೆ. ಹಾಗೆ ಮತ್ತೆ ಮರಳಿ ಬ್ರಹ್ಮಚರ್ಯಕ್ಕೆ ಹೋಗಲಿಕ್ಕಿಲ್ಲ. ಅದೇ ರೀತಿ ಗೃಹಸ್ಥನಾದವನು ವಾನಪ್ರಸ್ಥಕ್ಕೆ ಹೋದ ಅಂತಂದರೆ ಮತ್ತೆ ಮರಳಿ ಗಾರ್ಹಸ್ಥಕ್ಕೆ ಬರುವಂತೆ ಇಲ್ಲ. ವಾನಪ್ರಸ್ಥನಾದಂತಹ ವ್ಯಕ್ತಿ ಸನ್ಯಾಸಕ್ಕೆ ಹೋದ ಮೇಲೆ ಮತ್ತೆ ಮರಳಿ ಹಿಂದಿನ ಆಶ್ರಮಕ್ಕೆ ಬರುವಂತೆ ಇಲ್ಲ ಅಂತ ಸ್ಪಷ್ಟವಾಗಿ ಆ ಮಾತನ್ನು ಕೂರ್ಮ ಪುರಾಣವಾದದ್ದು ತಿಳಿಸ್ತದೆ. ವಾನಪ್ರಸ್ಥಾಶ್ರಮಂ ಗತ್ವ ನ ಗೃಹಂ ಪ್ರವೇಶೇತ್ ಪುನಃ ನ ಸನ್ಯಾಸಿ ವನಂಚಾಥ ಬ್ರಹ್ಮಚರ್ಯಂಚ ಸಾಧಕಃ ಅಂತ. ಹೀಗೆ ಆ ಧರ್ಮಗಳನ್ನು, ಪ್ರಾಚೀನ ಧರ್ಮಗಳನ್ನು ಪ್ರತಿಪಾದನೆಯನ್ನು ಮಾಡಿ ಇಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತೇನು ಕೃಷ್ಣ ಹೇಳಿದ್ದಾನೆ. ಅದಕ್ಕೆ ಪೂರಕವಾದ ಮಾತೊಂದನ್ನು ಕೂರ್ಮರೂಪಿಯಾದ ದೇವರು ಹೇಳುವುದನ್ನು ಕಾಣ್ತೇವೆ. ಬ್ರಹ್ಮಣ ದೀಯತೆ ದೇಯಂ ಬ್ರಹ್ಮಣೇ ಸಂಪ್ರದೀಯತೆ ಬ್ರಹ್ಮೈವ ದೀಯತೆ ಚೇತಿ ಬ್ರಹ್ಮಾರ್ಪಣಮಿದಂ ಪರಂ. ಏನೇನು ವಸ್ತು ಇದೆಯೋ ಎಲ್ಲ ಕಡೆಗೂ ದೇವರಿದ್ದಾನೆ. ಕೊಡುವವನು ದೇವರು, ತೆಗೆದುಕೊಳ್ಳುವವನು ದೇವರು. ಅಂದರೆ ಕೊಡುವವನಲ್ಲಿ ದೇವರಿದ್ದಾನೆ, ತೆಗೆದುಕೊಳ್ಳುವವನಲ್ಲಿ ದೇವರಿದ್ದಾನೆ. ಕೃಷ್ಣಾರ್ಪಣೆ ಹೇಳುವುದು ಆ ದೇವರಿಗೇನೆ, ಅರ್ಪಣೆ ಮಾಡುವುದೂ ಕೂಡ ಆ ದೇವರಿಗೇನೆ. ನಾಹಂಕರ್ತ, ನಾನು ಕರ್ತ ಅಲ್ಲ, ಸ್ವತಂತ್ರ ಕರ್ತ ದೇವರಿದ್ದಾನೆ. ಈ ಮೊದಲಾದ ಚಿಂತನೆಯನ್ನು ಪ್ರತಿಯೊಂದು ಧರ್ಮವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ತಂದುಕೊಳ್ಬೇಕು ಅಂತ ಕೂರ್ಮರೂಪಿಯಾದಂತಹ ದೇವರು ತಿಳಿಸ್ತಾನೆ. ಇನ್ನು ಮುಂದೆ ಮತ್ತೊಂದು ಅಧ್ಯಾಯ ಆರಂಭವಾಗುತ್ತೆ. ಪ್ರಾಕೃತ ಸರ್ಗ ಅಂತ ಕರೀತಾರೆ. ಅಂದರೆ ಸೃಷ್ಟಿಯ ಬಗ್ಗೆ ಪ್ರಾಕೃತ ಸರ್ಗ ಅಂತ ಪ್ರತ್ಯೇಕವಾದ ಒಂದು ಅಧ್ಯಾಯದಲ್ಲಿ ಇನ್ನೂ ಮಹತ್ವದ ಪ್ರಮೇಯಗಳನ್ನು ತಿಳಿಸಲಿಕ್ಕೆ ಹೋಗ್ತಾರೆ. ಅದನ್ನು ನಾಳೆ ತಿಳಿಯೋಣ.